ನೋಡಿ, ನೀರನ್ನು ಊಟಕ್ಕಿಂತ ಮುಂಚೆ ಕುಡಿತಿರೋ, ಊಟದ ಮಧ್ಯದಲ್ಲಿ ಕುಡಿತಿರೋ, ಅಥವಾ ಊಟ ಆದಮೇಲೆ ಕುಡಿತಿರೋ ನೀವೆಲ್ಲರೂ? ಯಾವ ಥರ ಕುಡಿತಿದ್ರಿ ಇಷ್ಟು ದಿನ? ನೋಡಿ, ಆಯುರ್ವೇದ ಏನು ಹೇಳುತ್ತೆ ಕೇಳೋಣ. ಅಜೀರ್ಣೆ ಭೇಷಜಂ ವಾರಿ ಜೀರ್ಣೇ ವಾರಿ ಬಲಪ್ರದಂ ಅಂತ ಹೇಳಿದರೆ, ಅಜೀರ್ಣ ಇದ್ದಾಗ ವಾರಿ ಅಂದರೆ ವಾಟರ್, ನೀರು, ಭೇಷಜ ಥರ ಕೆಲಸ ಮಾಡತ್ತಂದರೆ ಮೆಡಿಸಿನ್ ಥರ ಕೆಲಸ ಮಾಡತ್ತಂತೆ. ಜೀರ್ಣೇ ವಾರಿ ಬಲಪ್ರದಂ ಅಂದರೆ ಡೈಜೆಷನ್ ಕಂಪ್ಲೀಟ್ ಆದಾಗ ನೀವೇನಾದರೂ ನೀರು ಕುಡಿದ್ರೆ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ, ಫಿಸಿಕಲ್ ಮೆಂಟಲ್ ಸ್ಟ್ರೆಂತ್ ಕೊಡುತ್ತೆ. ಹಾಗೆ ನಿಮ್ಮ ಇಮ್ಯುನಿಟಿ ಕೂಡ, ಇಂಟರ್ನಲ್ ಸ್ಟ್ರೆಂತ್ ಕೂಡ ಎನ್ಹಾನ್ಸ್ ಮಾಡ್ತಾ ಬರುತ್ತೆ. ಆಯುರ್ವೇದದಲ್ಲಿ ಅಗ್ನಿಗೆ ಭಾರಿನೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅಗ್ನಿ ಚೆನ್ನಾಗಿದ್ದರೆ ಯಾವ ಕಾಯಿಲೆಗಳು ಬರೋದಿಲ್ಲ, ಯಾವ ಒಂದು ರೋಗಗಳು ನಿಮಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಗ್ನಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆಮದೋಷ ಉತ್ಪನ್ನ ಆಗುತ್ತೆ, ಹಾಗೆ ಕೆಲವು ಕಾಯಿಲೆಗಳು ಉಲ್ಬಣ ಆಗ್ತಾ ಬರ್ತಾವೆ. ಎರಡನೇ ಲೈನ್ನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಭೋಜನೆ ಅಮೃತಂ ವಾರಿ ಭೋಜನಾಂತೆ ವಿಷಪ್ರದಂ ಅಂತ ಹೇಳಿದ್ರೆ, ಊಟದ ಮಧ್ಯದಲ್ಲಿ, ಭೋಜನ ಮಧ್ಯದಲ್ಲಿ ನೀವು ಏನಾದರೂ ನೀರು ಕುಡಿದ್ರೆ ಅದು ಅಮೃತದ ಸಮಾನ. ತುಂಬ ಜನ ನೀವು ಹೇಳ್ತಿರೋ ಮಕ್ಕಳಿಗೆ ಊಟದ ಮಧ್ಯದಲ್ಲಿ ನೀರು ಕುಡಿಬೇಡ, ಊಟ ಮಾಡಲ್ಲ ನೀನು ಸರಿಗೆ ಅಂತ ಬೈತಿರ್ತೀರಲ್ವ. ಆದರೆ ಇದು ತಪ್ಪು. ಆಯುರ್ವೇದ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಫಾರ್ ಲಾಂಗಿವಿಟಿ ಆಫ್ ಲೈಫ್, ನಿಮ್ಮ ಜೀವನ ಚೆನ್ನಾಗಿರಬೇಕು, ನಿಮ್ಮ ಲೈಫು ಕಾಯಿಲೆ ಇಲ್ದಂಗೆ ಚೆನ್ನಾಗಿರಬೇಕು ಅನ್ನೋದಾದರೆ ಊಟದ ಮಧ್ಯ ಸ್ವಲ್ಪ ನೀರು ಕುಡಿತಾ ಬಂದರೆ ಅದು ಅಮೃತ ಸಮಾನ. ಇಟ್ಸ್ ಲೈಕ್ ಎ ನೆಕ್ಟರ್. ಆದರೆ ಊಟದ ನಂತರ ನೀವೇನಾದರೂ ನೀರು ಕುಡಿದ್ರೆ ವಿಷದ ಸಮಾನ ಆಗುತ್ತೆ. ಅದು ಫುಡ್ ಪಾಯ್ಸನಿಂಗ್ ಮಾಡ್ಬೋದು, ಇಂಡೈಜೆಷನ್ ಮಾಡ್ಬೋದು, ಬೇರೆ ಬೇರೆ ಕಾಯಿಲೆಗಳು ಆಮದಿಂದ ಬರ್ಬೋದು. ಆದ್ದರಿಂದ ಇನ್ಮೇಲೆ ಯೋಚನೆ ಮಾಡಿ, ನೀವು ಊಟಕ್ಕಿಂತ ಮುಂಚೆ ನೀರು ಕುಡಿತೀರೋ, ಊಟ ಆದಮೇಲೆ ಕುಡಿತೀರೋ, ಊಟದ ಮಧ್ಯದಲ್ಲಿ ಕುಡಿತೀರೋ ಅಂತ ನಿಮಗೆ ಬಿಟ್ಟಿದ್ದು. ಆಯುರ್ವೇದ ಹೇಳೋದನ್ನು ಫಾಲೋ ಮಾಡಿದರೆ ಖಂಡಿತ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಇವತ್ತಿಂದ ಸಣ್ಣದಾಗಿ ಅಡಾಪ್ಟ್ ಮಾಡ್ಲಿಕ್ಕೆ ಶುರು ಮಾಡಿ, ಎಲ್ಲರೂ ಶುರು ಮಾಡಿ.